ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯ. ಇಷ್ಟಕ್ಕೂ ನಿನಗೆ ನನ್ನ ಮೇಲೆ ಕೋಪ ಯಾತಕ್ಕೆ ಅನ್ನೋದು ಗೊತ್ತಾಯಿತು. ನಾನು ಅವರ ಪರವಾಗಿ ನಿನ್ನ ವಿರುದ್ಧವಾಗಿ ನಿಂತಿದ್ದೆ ಅನ್ನೋದಕ್ಕೆ ತಾನೇ. ಹೌದು. ನಾನು ಯಾರ ಪರವಾಗೂ ಇಲ್ಲ, ಯಾರ ವಿರುದ್ಧವಾಗೂ ಇಲ್ಲ. ನ್ಯಾಯ, ನೀತಿ, ಧರ್ಮದ ಪರವಾಗಿ ನಿಲ್ಲೋನು ನಾನು. ನೀನು ನೋಡಿದಾಗಲೆಲ್ಲ ನಾನು ಅವರ ಪರವಾಗಿ ನಿಂತಿದ್ದೀನಿ ಅಂತ ನಿನಗೆ ಅನ್ನಿಸ್ತಾ ಇತ್ತಲ್ವ. ಆದರೆ ನಾನು ಅವ್ರ ಜೊತೆಲಿದ್ದರೂ ಸಹ ನಾನು ನಿನ್ನ ಪರವಾಗಿ ನಿಂತಿದ್ದೆ. ನಾನು ನಿನ್ನ ಪರವಾಗಿ ಹೋರಾಡ್ತಾ ಇದ್ದೆ. ಯಾಕೆಂದರೆ ನ್ಯಾಯ ನಿನ್ನ ಪರವಾಗಿತ್ತು. ಅಕಸ್ಮಾತ್ ನಾನು ಪ್ರತ್ಯಕ್ಷವಾಗಿ ನಿನ್ನ ಪರವಾಗಿ ನಿಂತಿದ್ದೆ ಆದರೆ ನೀನು ಮತ್ತು ನಿನ್ನ ಅರ್ಜುನ್ ಆ ವಿಷ್ಣುಪುರದಿಂದ ಹೊರಬರೋಕ್ಕಾಗ್ತಾ ಇರಲಿಲ್ಲ. ಅಮೃತ, ಒಂದು ವಿಷಯ ಗೊತ್ತಾ ನಿನಗೆ? ನ್ಯಾಯವನ್ನು ಎತ್ತಿ ಹಿಡಿಬೇಕು ಅಂತಾದರೆ, ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂತಾದರೆ ವಾಮ ಮಾರ್ಗಗಳ ಜೊತೆ ವಾಮ ಮಾರ್ಗಗಳಾಗಿ, ಮೋಸಗಾರರ ಜೊತೆ ಮೋಸಗಾರರಾಗಿರ್ಬೇಕಾಗತ್ತೆ. ನಾವು ನ್ಯಾಯನ ಉಳಿಸೋದಕ್ಕೆ ಈ ರೀತಿ ಮಾಡುವಂಥದ್ದು ಅನಿವಾರ್ಯ. ಎಲ್ಲವನ್ನೂ ಒಂದ್ಸಾರಿ ಜ್ಞಾಪಿಸ್ಕೋ. ನೀನು ಆ ನಾಗಮಣಿಯನ್ನ ಗರುಡಗಂಬದ ತುಟ್ಟ ತುದಿಯಲ್ಲಿಟ್ಟು ಶಿವಸ್ತುತಿಯನ್ನ ಮಾಡಿದರೆ ಆ ನಾಗಿಣಿ ಎಲ್ಲೇ ಇದ್ರೂ ಗರುಡಗಂಬದ ಹತ್ರ ಬಂದು ನಾಗರ ಶಿಲೆಯಾಗಿ ನೆಲೆಯಾಗುತ್ತಾಳೆ. ಮೇಲೆ ಕೇಳ್ತಾ ಇದೆ ಅದು. ನಾಗಮಣಿನ ನುಂಗ್ಕೋತಾ ಇದೆ. ಇವರು ನಿಜವಾದ ಮನುಷ್ಯ ಕುಲದವರೇ. ಶಾಸ್ತ್ರಿಗಳೇ, ನನ್ನನ್ನು ಕ್ಷಮಿಸಿ. ಪರವಾಗಿಲ್ಲ. ನಿನ್ನ ಸ್ಥಾನದಲ್ಲಿ ಯಾರೇ ಇದ್ರೂ ಈ ರೀತಿನೇ ಯೋಚನೆ ಮಾಡ್ತಾ ಇದ್ರು. ಶಾಸ್ತ್ರಿಗಳೇ, ನನಗೆ ಇನ್ನೂ ನೋವು ಕಾಡ್ತಾ ಇದೆ. ನಿನ್ನ ಅತ್ತೆಯನ್ನ ಈ ಸ್ಥಿತಿನಲ್ಲಿ ನಿನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಅನ್ನೋದು ತಾನೆ? ಹೌದು. ಯೋಚನೆ ಮಾಡಬೇಡ. ಹುಟ್ಟೋ ಸೂರ್ಯ ಸಿಹಿ ಸುದ್ದಿಯನ್ನು ಹೊತ್ತು ತರ್ತಾನೆ. ಅಂದ್ರೆ ನಿನ್ನ ಮಾವ ಆದಷ್ಟು ಬೇಗ ನಿನ್ನ ಮನೆ ಬಂದು ಸೇರ್ತಾರೆ. ಹಾಗೆ ಗೊತ್ತು. ದೇವಸ್ಥಾನದಲ್ಲಿ ನಿನ್ನನ್ನು ಕಾಪಾಡಿದ ಆ ದೈವಿನಾಗ ಯಾವುದೂ ಅನ್ನೋದು ನಿನ್ನ ಪ್ರಶ್ನೆ ತಾನೆ? ಹೌದು. ಅದು ಬೇರೆ ಯಾರೂ ಅಲ್ಲ, ನಿನ್ನ ತುಂಬ ಬೇಕಾಗಿರೋರು. ಬೇಕಾದವರು ಅಂದ್ರೆ ಯಾರು? ಅದನ್ನು ತಿಳ್ಕೊಳ್ಳೋ ಕಾಲ ಇನ್ನೂ ಪಕ್ವವಾಗಿಲ್ಲ ಅಮೃತ. ಹಾಗೆ ಆ ನಾಗಮಣಿ ಕೂಡ ಪ್ರಾಯಶಃ ನಿನ್ನ ವಶದಲ್ಲೇ ಇದೆ. ಅದು ಹೇಗೆ? ಇನ್ನು ಕೆಲವು ಹಂತಗಳಷ್ಟೇ ಆ ನಾಗಮಣಿ ನಿನ್ನ ಕೈ ವಶವಾಗೋದಕ್ಕೆ.
ಶಾಸ್ತ್ರಿಗಳೇ, ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ದೂಷಣೆ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡು, ಹೇಳು. ಎಲ್ಲ ಒಳ್ಳೆಯದಾಗಲಿ. ಅರ್ಚಕರೇ, ಈ ರೀತಿ ಆಗ್ಬಹುದು ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇದಕ್ಕೆ ಸಹಾಯ ಮಾಡಿರೋದು ಮೂರನೇ ನಾಗ. ಮೂರನೇ ನಾಗನ? ಅಲ್ಲ, ಈ ಮೂರನೇ ನಾಗ ನಮ್ಮ ಊರ ಒಳಗಡೆ ಬರೋಕೆ ಹೇಗೆ ಸಾಧ್ಯ ಆಯ್ತು? ಆ ಮೂರನೇ ನಾಗ ಊರಿನ ಒಳಗೆ ಬಂದಿಲ್ಲ. ಅಂತರಿಕ್ಷದಲ್ಲಿ ಇದ್ಕೊಂಡು ನಾಗಿಣಿಯ ರಕ್ತನ ತನ್ನ ಬೊಗಸೆಯಲ್ಲಿ ಹಿಡ್ಕೊಂಡು ದೇವಸ್ಥಾನದ ಮೇಲೆ ಹೋಗಿ ಹಾಕಿದೆ. ವಿಗ್ರಹ ಅಪವಿತ್ರ ಆಗಿ ಬಿರುಕ್ಬಿಟ್ಟಿದೆ. ಹಾಗೆ ಭಸ್ಮದ ಗೆರೆ ತನ್ನ ಶಕ್ತಿಯನ್ನ ಕಳ್ಕೊಂಡಿದೆ. ಇದಕ್ಕೆ ಏನು ಪರಿಹಾರ ಅರ್ಚಕರೇ? ಇದಕ್ಕಿರೋದು ಎರಡೇ ಪರಿಹಾರ. ಒಂದು, ಭಿನ್ನವಾಗಿರುವ ಆ ವಿಗ್ರಹವನ್ನು ಅಲ್ಲಿಂದ ತೆಗೆದು ಹೊಸ ವಿಗ್ರಹವನ್ನು ತಂದು ಪ್ರಾಣ ಪ್ರತಿಷ್ಠೆ ಮಾಡೋದು. ಈಗ ನಾವಿರೋ ಸ್ಥಿತಿಯಲ್ಲಿ ಅದು ಅಸಾಧ್ಯ ಅನಿಸುತ್ತೆ. ನಮ್ಗೆ ಉಳಿಯೋದು ಇನ್ನೊಂದು ಪರಿಹಾರ. ಅದೇನು ಅಂದರೆ, ಯಾವ ನಾಗಿಣಿ ರಕ್ತ ಗರುಡದೇವರ ವಿಗ್ರಹದ ಮೇಲೆ ಬಿದ್ದಿರೋದ್ರಿಂದ ವಿಗ್ರಹ ಛಿದ್ರವಾಗಿದೆಯೋ ಅದೇ ನಾಗಿಣಿಯನ್ನು ಹಿಡಿದು ಅವಳ ರಕ್ತನ ಗರುಡ ಹೋಮಕ್ಕೆ ಅರ್ಪಿಸಿ ಕೊನೆಗೆ ಪೂರ್ಣಾಹುತಿ ರೂಪದಲ್ಲಿ ಅವಳನ್ನು ಆಹುತಿ ಕೊಟ್ಟರೆ ಬಿರುಕು ಬಿಟ್ಟಿರೋ ವಿಗ್ರಹ ತಾನೇ ತಾನಾಗಿ ತನ್ನ ಮೂಲ ರೂಪಕ್ಕೆ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ನಮ್ಮ ಪೂಜೆಯನ್ನು ಸಾಂಗವಾಗಿ ಮಾಡ್ಕೊಂಡು ಹೋಗ್ಬೋದು. ಇವೆರಡು ಪರಿಹಾರ ಬಿಟ್ಟರೆ ಬೇರೆ ಯಾವ ಪರಿಹಾರನೂ ಇಲ್ಲ. ಇದು ಸತ್ಯ. ಇವೆರಡರಲ್ಲಿ ಯಾವ ಪರಿಹಾರ ಆಯ್ಕೆ ಮಾಡ್ತೀರಾ ಯೋಚನೆ ಮಾಡಿ. ನಾನಿನ್ನು ಬರ್ತೀನಿ. ತುಂಬ ಸಮಯ ಆದಮೇಲೆ ನಾನು ಅಮೃತವರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಮೃತವ್ರೆ, ಅಮೃತವ್ರೆ, ಎಲ್ಲಿ ಹೋದ್ರಿ ಇವರು? ಇವ್ರನ್ನ ಪ್ರೀತಿಸಿದಾಗಿಂದ ಬರೀ ಇವ್ರನ್ನ ಕಾಯೋದೇ ಆಗೋಯ್ತು. ಒಂಟಿಯಾಗಿರ್ತಾರೆ. ಮನದಾಳದ ಮಾತುಗಳನ್ನೆಲ್ಲ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಇಲ್ಲಿ ಇವರು ಇಲ್ಲ. ಎಲ್ಲಿ ಹೋಗಿರ್ಬೋದು? ಹೊರಗೇನಾದ್ರೂ ಹೋಗಿರ್ಬೋದಾ? ಅಣ್ಣ, ನೀನು ಕೂತಿರೋದನ್ನ ನೋಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ರೀ. ನೀವು ನಮ್ಮನೆ ಆಧಾರ ಸ್ತಂಭ, ಅಂಥದ್ರಲ್ಲಿ ನೀವೇ? ಯಾವ ಆಧಾರ ಸ್ತಂಭನೂ ಇಲ್ಲ. ಎಲ್ಲನೂ ಮುಗ್ದೋಯ್ತು. ಅಣ್ಣ, ಜೀವನ ಅನ್ನೋದು ಯಾವತ್ತೂ ಯಾವ ಕ್ಷಣದಲ್ಲೂ ಮುಗ್ದೋಗೋಂಥದ್ದಲ್ಲ. ಪ್ರತಿದಿನ ಪ್ರತಿ ಕ್ಷಣ ಆರಂಭ ಆಗುವಂಥದ್ದು. ನೀನು ಹೇಳ್ತಾ ಇರೋ ವಿಷಯ ಬೇರೆ ವಿಷಯದಲ್ಲೇ ನಡೀಬಹುದು. ಆದರೆ ಈ ವಿಷಯದಲ್ಲ. ನಾನು ಮತ್ತೆ ಪಡೆಯೋಣ ಅಂದರೆ ನಾನು ಕಳ್ಕೊಂಡಿರೋದು
ಆಸ್ತಿ ಅಂತಸ್ತು ಐಶ್ವರ್ಯನಲ್ಲ, ನಾನು ಕಳ್ಕೊಂಡಿರೋದು ನನ್ನ ವಂಶದ ಗೌರವನ, ನನ್ನ ಪ್ರತಿಷ್ಠೆನ. ನೋಡಿದ್ರಲ್ಲ ಆ ಧರ್ಮೇಂದ್ರ ಹೇಗೆಲ್ಲ ಮಾತಾಡ್ಬಿಟ್ಟು ಹೋದ. ಹಾಗಂತ ನಾವು ತಲೆ ತಗ್ಸಿದ್ರೆ ನಮ್ಮ ಮೇಲೆ ಇನ್ನೂ ಒಂದು ಗುದ್ದು ಜಾಸ್ತಿ ಆಗತ್ತೆ ಅಣ್ಣ. ಸೋಲನ್ನ ಮೆಟ್ಟಿ ನಿಂತವನೆ ಗೆಲುವಿನ ಸವಿನ ಸವಿಯೋದು. ಅಣ್ಣ, ಅರ್ಚಕರು ಹೇಳ್ದಾಗೆ ಈ ಸಮಸ್ಯೆಗೆ 2 ಪರಿಹಾರ ಅಂತೂ ಇದ್ದೇ ಇದೆ. ಅದರಲ್ಲಿ ಯಾವ್ದಾದ್ರೂ ಒಂದು ಪರಿಹಾರನ ಕಂಡುಕೊಳ್ಳೋಣ. ನೀನ್ ಸಮಾಧಾನವಾಗಿರೋ. ನೀವಿಬ್ರು ಸ್ವಲ್ಪ ದೂರ ಇರ್ತೀರಾ? ಅಣ್ಣ, ನಾವು ದೂರ ಇದ್ರೆ ನೀನ್ ಮತ್ತೆ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೋತೀಯ. ನನ್ನನ್ನು ಸ್ವಲ್ಪ ಒಂಟಿಯಾಗಿ ಬಿಡಿ ದಯವಿಟ್ಟು ಇಲ್ಲಿಂದ ಹೋಗಿ. ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ. ಹೋಗಿ. ಶಾಸ್ತ್ರಿಗಳೇ, ನನಗಿದುವರೆಗೂ ಒಂದು ಅರ್ಥ ಆಗದೆ ನಿಗೂಢವಾಗಿ ಉಳ್ಕೊಂಡಿದೆ. ಅಮೃತ, ಈ ಪ್ರಪಂಚನೇ ಒಂದು ನಿಗೂಢತೆಗಳ ಆಗರ. ಇದನ್ನು ನೀನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಷ್ಟು ಆ ನಿಗೂಢತೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬುದ್ಧಿವಂತಿಕೆ ಏನು ಗೊತ್ತಾ, ನಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನು ತಿಳ್ಕೊಂಡು ಸಮಾಧಾನ ಪಟ್ಕೊಳ್ಳೋದು. ಇಷ್ಟಕ್ಕೂ ನಿನಗೆ ಅರ್ಥ ಆಗದೆ ಇರೋ ವಿಚಾರ ಯಾವುದು? ಶಾಸ್ತ್ರಿಗಳೇ, ನಾನು ರುದ್ರನ ಮೇಲೆ 2 ಸಾರಿ ಪ್ರಹಾರ ಮಾಡಿದೆ. ಒಬ್ಬ ಸಾಮಾನ್ಯ ಮನುಷ್ಯ ನನ್ನ ಒಂದು ಪ್ರಹಾರನೇ ತಡ್ಕೊಳಕ್ಕಾಗದೆ ಪ್ರಾಣ ತ್ಯಾಗ ಮಾಡ್ತಾನೆ. ಅಂಥದ್ರಲ್ಲಿ ರುದ್ರ ನನ್ನ 2 ಪ್ರಹಾರದಲ್ಲೂ ಬದುಕಿದ್ದಾನೆ ಅಂದರೆ ನನಗೆ ಆಶ್ಚರ್ಯ ಆಗ್ತಿದೆ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಅವನ ಆಯಸ್ಸು ಇನ್ನು ಮುಗಿದಿಲ್ಲ. ಹಾಗಾಗಿ ನಿನ್ನ ಕಾರ್ಕೋಟಕ ವಿಷ ಅವನನ್ನು ಬಲಿ ತಗೊಳ್ಳಿಲ್ಲ. ನೀವು ಹೇಳೋದು ಬೇರೆ ನಾಗಗಳ ವಿಷಯಕ್ಕೆ ತಾಳೆ ಆಗುತ್ತೆ, ಆದರೆ ನನ್ನ ವಿಷಯಕ್ಕಲ್ಲ. ನನ್ನ ಅನಿಸಿಕೆ ಪ್ರಕಾರ ಯಾವುದೋ ಒಂದು ಅಗೋಚರವಾದ ಶಕ್ತಿ ಅವನನ್ನ ವಿಷದಿಂದ ಕಾಪಾಡಿದೆ. ಹೌದು. ಯಾವ ಗೋಚರ ಶಕ್ತಿ? ಯಾರನ್ನು ಕಾಪಾಡಿರೋದು? ನಿಮ್ಮನ್ನೇ ಕೇಳ್ತಾ ಇರೋದು, ಯಾರ ವಿಷಯದಿಂದ ಯಾರು ಬಚಾವಾಗಿದ್ದು? ಅರ್ಜುನ, ನೀ ತಪ್ಪಾಗಿ ಕೇಳಿಸ್ಕೊಂಡಿದ್ಯಾ? ನಾವು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ, ನೀನು ವಿಷಯ ಅಂತ ಕೇಳಿದೆ ಅಷ್ಟೇ. ಓಹ್, ಹಾಗ. ಶಾಸ್ತ್ರಿಗಳೇ, ತುಂಬ ಹೊತ್ತಾಗಿದೆ, ತಾವು ವಿಶ್ರಾಂತಿ ತಗೊಳ್ಳಿ. ಸರಿಯಪ್ಪ. ಅಮೃತ ಅವರೇ, ಬನ್ನಿ. ಗುರುಗಳೇ, ನಾನಿನ್ನು ಹೊರಡ್ತೀನಿ. ಒಳ್ಳೆಯದಾಗಲಮ್ಮ. ನೀವು ಈ ರೀತಿ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಮೋಸ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ನಿಜ ರೂಪ ಇವ್ರಿಗೆ ಗೊತ್ತಾಗೋಯ್ತಾ? ಶಾಸ್ತ್ರಿಗಳ ಹತ್ರ ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡ್ಬಿಟ್ರ ಇವರು? ನಿಮಗೆ ಹೇಳ್ತಾ ಇರೋದು.
ಏನು ತಮಾಷೆ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಯಾವ ವಿಷಯದಲ್ಲಿ ಮೋಸ ಮಾಡಿದ್ದೀನಿ ಹೇಳಿ? ಇಂಥದ್ದೇ ವಿಷಯ ಅಂತಿಲ್ಲ, ಎಲ್ಲ ವಿಷಯದಲ್ಲೂ ಮೋಸ ಮಾಡಿದ್ದೀರ. ಯಾಕೆ ಸುಮ್ಮನಾಗೋದ್ರಿ? ನೀವು ಹೀಗೆ ಹೇಳಿದ್ರೆ ಸುಮ್ಮನೆ ಆಗದೆ ಇನ್ನೇನು ಮಾಡೋದಕ್ಕಾಗತ್ತೆ? ಈ ಮುನ್ಸಲ್ಲೂ ನಿಮ್ಮ ಮುಖ ಎಷ್ಟು ಸುಂದರವಾಗಿ ಕಾಣ್ತಿದೆ ಗೊತ್ತಾ? ಅದಿರಲಿ, ನಾನು ನಿಮ್ಗೆ ಏನು ಮೋಸ ಮಾಡಿದೆ ಅನ್ನೋದನ್ನು ಮೊದಲೇ ಹೇಳಿ. ಮೋಸ ಅಲ್ಲದೆ ಮತ್ತಿನ್ನೇನು? ಎಷ್ಟೊಂದು ದಿನ ಆದಮೇಲೆ ನಾವಿಬ್ಬರು ಮತ್ತೆ ಮನೆಗೆ ಬಂದಿದ್ದೀವಿ. ಅರ್ಜುನ್ ಅವ್ರು ಒಂಟಿಯಾಗಿರ್ತಾರೆ, ಅವ್ರ ಹತ್ರ ಸ್ವಲ್ಪ ಸಮಯ ಕಳೆಯೋಣ ಅಂತ ನಿಮಗೆ ಅನ್ನಿಸ್ಲಾ ಇಲ್ವಾ? ಇದನ್ನೇನಾ ನೀವು ಮೋಸ ಅಂತ ಹೇಳಿದ್ದು? ಹೌದು. ನೀವು ಹೇಳಿದ್ದನ್ನ ಕೇಳಿ ನಾನು ನಿಮ್ಗೇನು ಮೋಸ ಮಾಡಿದ್ದೀನೋ ಅಂತ ಹೆದರ್ಬಿಟ್ಟಿದ್ದೆ. ನೀವು ಆ ರೀತಿ ಹೆದರ್ದಾಗ ತುಂಬ ಸುಂದರವಾಗಿ ಕಾಣ್ತಾ ಇದ್ರಿ. ನಿಮ್ಮ ಮುಖನ ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತಾ ಇತ್ತು. ಅನ್ನಿಸ್ತೇ ಇರುತ್ತಾ? ಈ ತುಂಟಾಟನೇ ನನಗಿಷ್ಟ ಆಗಿದ್ದು. ಇಷ್ಟ ಆಯಿತು ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತೀರಾ, ಅದನ್ನು ವ್ಯಕ್ತಪಡಿಸೋ ರೀತಿಲಿ ವ್ಯಕ್ತಪಡಿಸೋದೇ ಇಲ್ಲ. ನಿಮ್ಗೊಂದು ಮಾತು ಹೇಳ? ಹೇಳಿ. ನೀವು ನಿರೀಕ್ಷೆ ಮಾಡೋ ರೀತಿಯಲ್ಲಿ ನನಗೆ ನನ್ನ ಪ್ರೀತಿನ ವ್ಯಕ್ತಪಡಿಸೋದಕ್ಕೆ ಬರಲ್ಲ. ನಿಜವಾಗ್ಲೂ? ನಿಜವಾಗ್ಲೂ ಅಲ್ಲ. ನೀವು ಯಾವಾಗಲೂ ಹೀಗೆ ಪ್ರೀತಿ ಪ್ರೇಮ ಅಂತ ಅಂದ್ಕೊಂಡಿದ್ರೆ ಹೇಗೆ ಅರ್ಜುನ್ ಅವ್ರೆ? ಅದಕ್ಕೆ ಕಾರಣನೇ ನಿಮ್ಮ ಈ ಸೌಂದರ್ಯ ಕಣ್ರಿ. ನೋಡಿ, ಗಾಳಿ ನೀರು ಆಹಾರ ಇಲ್ಲದೆ ಬದುಕ್ಬೋದು ಬೇಕಾದ್ರೆ, ಆದರೆ ಪ್ರೀತಿ ಪ್ರೇಮ ಪ್ರಣಯ ಇಲ್ಲದೆ ಬದುಕೋದಕ್ಕಾಗಲ್ಲ ಕಣ್ರಿ. ಏನು ವೇದಾಂತಿ ಥರ ಮಾತಾಡ್ಬಿಟ್ರೆ? ನಾನು ವೇದಾಂತಿ ಆಗಿದ್ದೆ ನಿಮ್ಮ ಈ ಸೌಂದರ್ಯದಿಂದ, ನಿಮ್ಮ ಈ ಮುಗುಳ್ನಗೆಯಿಂದ. ನೀವು ಪ್ರೀತಿಯಲ್ಲಿ ರಾಕ್ಷಸ, ನಿಮ್ಮನ್ನ ಗೆಲ್ಲೋದಕ್ಕಾಗೋದಿಲ್ಲ. ಆದರೆ ನಾನು ನಿಮಗೆ ಸೋತು ಹೋಗ್ಬಿಟ್ಟಿದ್ದೀನಲ್ಲ, ಯಾವಾಗಲೂ ಹಾಗೆ ಸೋತೇ ಇರ್ತೀನಿ.